ವೆಲ್ಕಮ್ ಟು ಭೂಮಿ ವ್ಲಾಗ್ಸ್. ಇವತ್ತು ಭೂಮಿಸ್ ಕಿಚನ್ ಅಲ್ಲಿ ಸ್ವೀಟ್ ಕಾರ್ನ್ ಅಲ್ಲಿ ಒಂದು ಡಿಫ್ರೆಂಟ್ ಆಗಿರುವಂತಹ ರೆಸಿಪಿ ತೋರಿಸ್ತಾ ಇದ್ದೀನಿ. ಅದೇ ಸ್ವೀಟ್ ಕಾರ್ನ್ ಕ್ಯಾಂಡಿ. ಈವ್ನಿಂಗ್ ಸ್ನಾಕ್ಸಿಗೆ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಈ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ 3 ಸ್ವೀಟ್ ಕಾರ್ನ್ ತಗೊಂಡಿದ್ದೀನಿ. ಸ್ವೀಟ್ ಕಾರ್ನ್ ಈ ರೀತಿ ರಾ ಆಗಿ ತಗೋಬೇಕು. ತಗೊಂಡ್ಮೇಲೆ ಇದನ್ನ ಪೀಸಸ್ ಆಗಿ ಕಟ್ ಮಾಡ್ಕೊಂಡ್ರೆ ಕ್ಯಾಂಡಿ ರೀತಿಯಲ್ಲಿ ಆಗತ್ತೆ. ಯಾವುದಾದ್ರೂ ಗಟ್ಟಿ ಇರುವಂತ ಸ್ಟಿಕ್ ನ ಇಟ್ಕೊಂಡು ಇದೇ ಜಾಗದಲ್ಲಿ ಈ ತರ ಪ್ಲೇಸ್ ಮಾಡ್ಕೊಂಡ್ರೆ ಕ್ಯಾಂಡಿ ರೆಡಿ ಆಗ್ಬಿಡತ್ತೆ. ಈಗ ಪ್ಯಾನ್ಗೆ ಸ್ವಲ್ಪ ಬಟರ್ನ ಸೇರಿಸ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಆಯಿಲ್ ಮತ್ತು ಗೀನ ಯೂಸ್ ಮಾಡೇ ಇಲ್ಲ, ನೀವು ಕೂಡ ಮಾಡಬೇಡಿ. ಬಟರ್ ಇದ್ರೇ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಈಗ ಕಟ್ ಮಾಡಿ ಇಟ್ಕೊಂಡಿರುವಂಥ ಕ್ಯಾಂಡಿ ಶೇಪ್ಸ್ ಸ್ವೀಟ್ ಕಾರ್ನ್ಸ್ನ ಈ ಥರ ಪ್ಲೇಸ್ ಮಾಡಿಕೊಂಡು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ 15 to 20 ಮಿನಿಟ್ಸ್ ಇದು ಬಾಯ್ಲ್ ಆಗೋವರೆಗೂ ನಾನು ಕುಕ್ ಮಾಡ್ಕೊತಾ ಇದ್ದೀನಿ. ಒಂದು ಚೂರು ನೀರು ಇಲ್ದಿರ ಈ ಥರ ಬಾಯ್ಲ್ ಆಗಬೇಕು. ಈಗ ಪೌಡರ್ ರೆಡಿ ಮಾಡ್ಕೊಳ್ಳೋಣ. ಮ್ಯಾಗಿ ಮ್ಯಾಜಿಕ್ ಮಸಾಲಾನ ತೊಗೊಂಡಿದ್ದೀನಿ. ಇದು 2 to 3 ಪ್ಯಾಕೆಟ್ಸ್ ಪೌಡರ್ನ ನಾನು ಹಾಕ್ಕೊಂಡಿರೋದು. ಎಲ್ಲ ಥರ ಮಿಕ್ಸ್ಡ್ ಬರುತ್ತೆ, ನಿಮ್ಗೆ ಯಾವ್ದು ಬೇಕೋ ಅದನ್ನು ಹಾಕೋಬೋದು. ಇದಕ್ಕೆ ಸ್ವಲ್ಪ ಹೊರಿಗೇನು, ರೆಡ್ ಚಿಲ್ಲಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟು ಹಾಕಿ ಮಿಕ್ಸ್ ಮಾಡಿ ಒಂದು ಕಪ್ಪಲ್ಲಿ ನಾನು ಸೈಡಲ್ಲಿ ಎತ್ತಿಟ್ಕೊತೀನಿ. ಈಗ ನೆಕ್ಸ್ಟು ಅದೇ ಪ್ಯಾನಲ್ಲಿ ಸ್ವಲ್ಪ ಬಟರ್ನ ತೊಗೊಂಡು ನೀಟಾಗಿ ಸ್ಪ್ರೆಡ್ ಮಾಡಿ ಬಾಯ್ಲ್ಡ್ ಆಗಿರುವಂಥ ಸ್ವೀಟ್ ಕಾರ್ನ್ ಕ್ಯಾಂಡೀಸ್ನ ಪ್ಲೇಸ್ ಮಾಡಿ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ. ಫಸ್ಟು ಮೇಲ್ಗಡೆ ಟಾಪಿಂಗ್ಸ್ಗೆ ಪೌಡರ್ ಹಾಕಿದ್ಮೇಲೆ ನೀಟಾಗಿ ಈ ಥರ ರೋಲ್ ಮಾಡಿದ್ರೆ ಎಲ್ಲ ಕಡೆ ಸ್ಪ್ರೆಡ್ ಆಗಿಬಿಡತ್ತೆ. ಇದಾದಮೇಲೆ ಗ್ರೇಟೆಡ್ ಆಗಿರುವಂಥ ಚೀಸ್ ಆಗಿರ್ಬೋದು ಅಥವಾ ಸ್ಲೈಸಸ್ ಯಾವ್ದು ಬೇಕಾದರೂ ಚೀಸ್ನ ನೀವು ತಗೊಂಡು ಈ ಥರ ಮೇಲ್ಗಡೆ ಟಾಪಿಂಗ್ಸ್ನ ಪ್ಲೇಸ್ ಮಾಡಿ ಮತ್ತೆ ರೋಲ್ ಮಾಡಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡ್ರೆ ಎಲ್ಲ ಕಡೆನೂ ಸ್ಪ್ರೆಡ್ ಆಗಿರುತ್ತೆ. ಮತ್ತೆ ಮಸಾಲಾನ ಸ್ಪ್ರಿಂಕಲ್ ಮಾಡಿಕೊಂಡು ಕೊರಿಯಾಂಡರ್ ಲೀವ್ಸ್ನ ಹಾಕೊತಾ ಇದ್ದೀನಿ. ಕೊರಿಯಾಂಡರ್ ಲೀವ್ಸ್ ಆಪ್ಷನಲ್, ಬಟ್ ಹಾಕ್ಕೊಂಡು ಸೂಪರ್ ಆಗಿರುತ್ತೆ. ಅದಾದಮೇಲೆ ಲಾಸ್ಟಲ್ಲಿ ನಾನು ಮತ್ತೆ ಚೀಸ್ನ ಹಾಕ್ಕೊತಾ ಇದ್ದೀನಿ. ಮೆಲ್ಟ್ ಮಾಡಬೇಕಾದ್ರೆ ಚೀಸ್ ಲೇಯರ್ಡ್ ಆಗಿರುತ್ತೆ, ಅದಕ್ಕೋಸ್ಕರ. ಈಗ 2 to 5 ಮಿನಿಟ್ಸ್ ನಾನು ಬಾಯ್ಲ್ ಮಾಡಿದ್ಮೇಲೆ 50-50 ಮಾಡ್ಕೊಂಡಿದ್ದೀನಿ. ಅರ್ಧ ಬಾಯ್ಲ್ ಮಾಡ್ಕೊಂಡಿದ್ದೀನಿ, ಅರ್ಧ ಇನ್ನು ಹಂಗೆ ಇದೆ ಚೀಸ್ ಗ್ರೇಟೆಡು. ಇದನ್ನು ನಾನು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡ್ಮೇಲೆ ಲೆಮನ್ನ ಸ್ಕ್ವೀಸ್ ಮಾಡ್ತಾ ಇದ್ದೇನೆ. ಲೆಮನ್ನ ಯಾವಾಗಲೂ ಅಷ್ಟೇ ಸರ್ವ್ ಮಾಡಿದ್ಮೇಲೆ ಸ್ಕ್ವೀಸ್ ಮಾಡಿ, ಸೂಪರ್ ಆಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ, ನೀವೇ ಹೇಳ್ತೀರಾ ಭೂಮಿ ಸೂಪರ್ ಆಗಿತ್ತು ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.